ನೋಡಿದ್ರ? ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬ್ಯಾಕಲ್ಲಿ ಐತೆ ನೋಡಿ, ಇದೇ ನಾನು. ಸೊ ನೀವು ನನ್ನನ್ನು ಹಿಂದೆ ತುಂಬ ವಿಚಾರದಲ್ಲಿ ನೋಡಿರ್ತೀರ. ಆದರೆ ವಿಚಾರವಾಗೇ ಇರಬೇಕು, ಕಟ್ಟು ಕ್ರಾಪ್ ಆಗಬಾರ್ದು ಅನ್ನೋದು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಹಿಂದೆ ಯಾವ್ಯಾವುದೋ ವಿಚಾರದಲ್ಲಿ ಕಾಂಟ್ರವರ್ಸಿಗಳಾಗಿರ್ಬೋದು, ಬಟ್ ಈ ವಿಚಾರದಲ್ಲಿ ನಾನು ಫಸ್ಟು, ನೀವು ಕಾಂಟ್ರವರ್ಸಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡೋದು ಈ ಸಿನಿಮಾದ ರಿವ್ಯೂ. ಧಿಕ್ಕಾರ ಧಿಕ್ಕಾರ ಉಪೇಂದ್ರಂಗೆ ಧಿಕ್ಕಾರದಿಂದ. ಯಾಕೆ ಅಂತಂದರೆ ನೀವು ಅಂದ್ಕೊಂಡಿರ್ಬೋದು, ಏನು ಗುರು ಸಿನಿಮಾ ಧಿಕ್ಕಾರ ಅಂತಾನೆ, ಏನು ಸಿನಿಮಾ ಚೆನ್ನಾಗಿಲ್ವಾ, ಬ್ಯಾನ್ ಆಗಬೇಕಾ ಅಂತ. ಇಲ್ಲ ಕಣ್ರಿ, ಈ ಸಿನಿಮಾದಲ್ಲಿ ನನ್ನ ಪಾತ್ರನೇ ಅದು. ಅದಕ್ಕೆ ಪಾತ್ರದಿಂದ ಶುರು ಮಾಡಿದೆ. ಆ ಪಾತ್ರ ಆದಮೇಲೆ ಈ ಸಿನಿಮಾ ವೀಕ್ಷಕನಾಗಿ ಇವತ್ತು ನೋಡಿದ್ದೀನಿ. ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ಭಾಳ ಹೆಮ್ಮೆ ಆಗುತ್ತೆ. ಒಬ್ಬ ನಟನಿಗೆ ಯಾವ ರೀತಿಯ ಕ್ಯಾರೆಕ್ಟರ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಒಂದು ಕ್ಯಾರೆಕ್ಟರ್ ಮುಖ್ಯ. ಅವನು ನೆಗೆಟಿವ್ ಶೇಡಲ್ಲಿ ಮಾಡಲಿ, ಪಾಸಿಟಿವ್ ಶೇಡಲ್ಲಿ ಮಾಡಲಿ, ಬಟ್ ವಿಚಾರ ಎಷ್ಟು ಚೆನ್ನಾಗಿ ಜನಕ್ಕೆ ತಲುಪಿದೆ ಅನ್ನೋದು ಮುಖ್ಯ. ನಾನು ಹಿಂದೆ ನವಂಬರ್ 1ಕ್ಕೆ ಒಂದು ಸಿನಿಮಾದಲ್ಲಿ ಮಾಡಿದ್ದೆ, ಅದರಲ್ಲಿ 10-15 ಸೆಕೆಂಡ್ ಕಾಣಿಸ್ಕೊಂಡಿದ್ದೆ, ಬಟ್ ನನಗೆ ಅಷ್ಟು ರೆಕಾಗ್ನಿಷನ್ ಸಿಕ್ಕಲಿಲ್ಲ, ಜನ ನೋಡೋಕ್ಕಾಗಿಲ್ಲ. ಇದರಲ್ಲಿ ಬರೀ 3 ಸೆಕೆಂಡ್ ನಾನು ಕಾಣಿಸ್ಕೊಳ್ಳೋದು, 3 ಸೆಕೆಂಡ್. ಆದರೆ ಸುಶಾನಿದಾನೆ ಅಂತ ಜನಕ್ಕೆ ಗೊತ್ತಾಯಿತು. ಅದು UI ಮಾಡಿದಂಥ ಇಂಪ್ಯಾಕ್ಟ್ ನನ್ನ ಜೀವನಕ್ಕೆ. ಇನ್ನೂ ನನ್ನ ಸಿನಿಮಾ ಬರ್ತಾ ಇದೆ, ಡಿಟೆಕ್ಟಿವ್ಸ್ ತೀಕ್ಷ್ಣ ಅಂತ, ಅವರ ಧರ್ಮಪತ್ನಿ ಪ್ರಿಯಾಂಕಾ ಉಪೇಂದ್ರ ಜೊತೆಗೆ ಮಾಡ್ತಾ ಇದ್ದೀನಿ, ಅಲ್ಲೂ ನೀವು ಕಾಣಿಸ್ಕೋಬೋದು. ಆದರೆ ಈ ಸಿನಿಮಾ ಯೂನಿವರ್ಸಲ್ ಇಂಟೆಲಿಜೆಂಟ್ ಸಿನಿಮಾ. ಜೊತೆಗೆ ಇದು ಕೇವಲ ಇಂಡಿಯನ್ ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ ಅಲ್ಲ, ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾನೂ ಅಲ್ಲ. ಇಟ್ ಈಸ್ ಅ ಯೂನಿವರ್ಸಲ್ ಸಿನಿಮಾ. ಕೇವಲ ಕರ್ನಾಟಕದಲ್ಲಿ, ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ನೋಡುವಂಥ ಸಿನಿಮಾ ಅಲ್ಲ. ಒಂದು ಪ್ಯಾರಲಲ್ ಯೂನಿವರ್ಸ್ ಇದ್ದರೂ ಅಲ್ಲೂ ಸಹ ಈ ಒಂದು ಸಿನಿಮಾ ಪ್ರಸ್ತುತ. ಯಾಕೆ ಅಂತಂದರೆ, ಈ ಕಲಿಯುಗ, ದ್ವಾಪರ ಯುಗ ಯಾವ ಥರ ಇದೆ, ಅದೇ ಥರ ನಾವು ಮಾಡಿದಂಥ ಕರ್ಮವನ್ನು ಈ ಯುಗದಲ್ಲಿ ಈಗಲೇ ತಿಂದು ತೇಗ್ತೀವಿ ಅನ್ನೋ ವಿಚಾರವನ್ನು ಭಾಳ ಅದ್ಭುತವಾಗಿ ತೋರಿಸೋರೆ ಉಪೇಂದ್ರ ಅವರು. ಈ ಸಿನಿಮಾದ ಯಾವುದೇ ಸ್ಪಾಯ್ಲರ್ಸನ್ನು ಬಿಟ್ಕೊಡ್ಬೇಡಿ ಅಂತ ಹೇಳಿರೋ ಒಂದು ವಿಚಾರ, ಜೊತೆಗೆ ಈ ಸಿನಿಮಾದ ನಟನಾಗಿ ನಾನು ಕೆಲಸ ಮಾಡಿದಂಥ ಒಂದು ಪ್ರೀತಿಯಿಂದ ಯಾವುದೇ ಸ್ಪಾಯ್ಲರನ್ನು ಕೊಡದೆ ಒಂದು ವಿಚಾರನ, ಇಟ್ ಈಸ್ ನಾಟ್ ಅ ಸ್ಪಾಯ್ಲರ್, ಬಟ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ಈ ಸಿನಿಮಾದಲ್ಲಿ ಉಪೇಂದ್ರ ಡಬಲ್ ಆ್ಯಕ್ಟಿಂಗೋ ಸಿಂಗಲ್ ಆ್ಯಕ್ಟಿಂಗೋ ಗೊತ್ತಿಲ್ಲ, ಬಟ್ 2 ಕ್ಯಾರೆಕ್ಟರ್ಗಳಿದ್ದಾವೆ, ಒಂದು ಕಲ್ಕಿ, ಒಂದು ಸತ್ಯ. ಆ ಕಲ್ಕಿ ಮತ್ತು ಸತ್ಯನಲ್ಲಿ ಇಬ್ಬರಲ್ಲಿ ಯಾರಿಗೆ ಹೀರೋಯಿನ್ ಸಿನಿಮಾ ನೋಡಿ. ಇದು ಕಥೆಯೇ ಅಲ್ಲ. ನಾನು ಕೊಡ್ತಾ ಇರೋ ಸ್ಪಾಯ್ಲರ್ ಏನಕ್ಕೆ ಅಂತಂದರೆ, ಜನ ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಪ್ರೊಡ್ಯೂಸರ್ಗೆ ಹಿಂದೆ ಉಪೇಂದ್ರ ಅವ್ರು ಹೇಳಿದರು, ಒಂದು ವಿಡಿಯೋ ನೋಡಿರ್ತೀರ, ಇಬ್ಬರು ಪ್ರೊಡ್ಯೂಸರ್ ನಿಲ್ತಾರೆ, ನಿಂತುಬಿಟ್ಟು ಸರ್ ಟೀಸರ್ ಬಿಡಿಸಿ ಸಾರ್, ಟ್ರೈಲರ್ ಬಿಡಿಸಿ ಸಾರ್. ಇಲ್ಲ, ಏನಕ್ಕೆ ಟೀಸರ್ ಬೇಕಾ, ಟ್ರೈಲರ್ ಬೇಕಾ ಅಂತ ಉಪೇಂದ್ರ ಅವ್ರು ಸ್ವತಃ ಕೇಳ್ತಾರೆ, ಹೌದಲ್ವಾ? ಇವತ್ತು ಸಿನಿಮಾ ಬಂದು ನೋಡಿದ್ದೀನಿ, ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ರಿವ್ಯೂ ಕೊಟ್ಟಾಗ ಗುರು ಸಿನಿಮಾದಲ್ಲಿರೋ ಒಂದು ವಿಚಾರನೂ ನೀನು ಹೇಳಿಲ್ಲ ಅಂತ. ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ಸಿನಿಮಾದ ರಿವ್ಯೂ ಟ್ರೈಲರ್ ಅಂತ ತಿಳ್ಕೊಳ್ಳಿ. ಉಪೇಂದ್ರದ 2 ಕ್ಯಾರೆಕ್ಟ್ರಲ್ಲಿ ಯಾರಿಗೆ ಹೀರೋಯಿನ್ ಸಿಗ್ತಾರೆ ಅನ್ನೋದನ್ನು ನೀವು ಸಿನಿಮಾದೊಳಗೆ ಬಂದು ನೋಡಬೇಕು. ಜೊತೆಗೆ ರವಿಶಂಕರ್ ಅವರು ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಡೀ ಸಿನಿಮಾಗೆ ಆಲ್ ದ ಬೆಸ್ಟ್. ಆ್ಯಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ಕೇವಲ ಕರ್ನಾಟಕದ ಸಿನಿಮಾ, ಕನ್ನಡ ಸಿನಿಮಾ ಅಲ್ಲದೆ ಬಹುಭಾಷೆಯಲ್ಲಿ ಸೂಪರ್ ಹಿಟ್ ಆಗುತ್ತೆ. ಜೊತೆಗೆ UI 2 ಅತಿ ನಿರೀಕ್ಷಿತ ಸಿನಿಮಾ ನನ್ನ ಪ್ರಕಾರ. ಹೇಗೆ ನಾವೆಲ್ಲ ಕಾಂತಾರ 2ಗೆ ಭಾಳ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀವಿ, ಅದೇ ರೀತಿ UI 2ಗೂ ಜನ ತುದಿಗಾಲಲ್ಲಿ ನಿಂತು ಕಾಯ್ತಾರೆ. ನಾನು ಸಹ ಆಶಿಸ್ತೀನಿ UI ಒಂದು ಸೂಪರ್ ಹಿಟ್ಟಾಗಿ UI 2 ಬರಲಿ. ಜೊತೆಗೆ UI ಎಲ್ಲ ಬ್ಲಾಕ್ ಬಸ್ಟರ್ಗಳನ್ನು ಹಿಟ್ ಮಾಡಲಿ. ಯಾಕಂದರೆ ಉಪೇಂದ್ರನಂಥ ಡೈರೆಕ್ಷನ್ಗಳನ್ನು ಅಮೀರ್ ಖಾನೇ ಸಲಾಮ್ ಹೊಡೆದಿದ್ದಾರೆ, ಇನ್ನು ಸಲ್ಮಾನ್ ಖಾನ್ ಒಂದು ಸಲಾಮ್ ಹೊಡೆಯೋದು ಬಾಕಿ ಇದೆ. सलमान भाई अगर हुआ तो बहुत जल्दी UI फिल्म देखिए और आपका रिव्यू ज़रूर दीजिए. नमस्कार.